ನಾನು ಮೆಚ್ಚುವಂತ ವಿಷಯಗಳನ್ನ ಹೇಳಿಯೇ ಕೆಲವೊಮ್ಮೆ ವಾದ ವಿವಾದಗಳಿಗೆ ಸಿಕ್ಕಾಕೊಳ್ಳೋದು ಜಾಸ್ತಿ. ಅದು ಅದ್ರ ಮಟ್ಟಿಗೆ ಮಾತಿಲ್ಲ. ಅವರ ಪ್ರತಿ ಒಂದು ವೇಷಗಳಿಂದಲೂ ನಾನು ಪ್ರಭಾವಿತಳಾದವಳೆ. ಚಿಕ್ಕವಳಿದ್ದಾಗಿಂದ ಅವರ ಹನುಮಂತ, ಕೃಷ್ಣ, ಈಶ್ವರ, ರಾಮ, ರಾವಣ, ಬರೀ ನಾನಲ್ಲ, ಕೆಲವು ಕಡೆ ನಾನು ಕರ್ಕೊಂಡು ಹೋದ್ನಲ್ಲ, ಹೋದಲ್ಲೆಲ್ಲಾ ಹೇಳಿದ್ದಾರೆ ಎಷ್ಟು ಒಳ್ಳೆ ಮಕ್ಕಳು, ಎಷ್ಟು ಒಳ್ಳೆ ಮಕ್ಕಳು. ಅಷ್ಟೇ ಹೇಳಿದ್ರೆ ಸಾಕಲ್ಲ ನಮ್ಗೆ, ಅದೇ ದೊಡ್ಡ ಸಮಾಧಾನ. ಬೇಡ, ಕಲಾವಿದರಾಗ್ಲಿಲ್ಲ ಅಂದ್ರೆ ಒಳ್ಳೆ ಪ್ರೇಕ್ಷಕರಾಗ್ತಾರೆ. ಯಾವ್ದು ಸರಿ ಯಾವ್ದು ತಪ್ಪು ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಯಾಕಂದ್ರೆ ಕಲಾವಿದನಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಯಕ್ಷಗಾನದ ಬಗ್ಗೆ, ಪ್ರೇಕ್ಷಕನಾದವನು ಅಷ್ಟೇ ಹೊಣೆಗಾರಿಕೆನ ಹೊಂದಿರ್ತಾನೆ. ಯಾಕಂದ್ರೆ ಬೇಡದೆದ್ದು ಮಾಡಿದಾಗ ಪ್ರೇಕ್ಷಕ ಅಲ್ಲಿ ಪ್ರೋತ್ಸಾಹ ಕೊಟ್ಟ ಅಂತ ಆದ್ರೆ ಆ ಪರಂಪರೆ ಮುಂದುವರ್ಕೊಂಡು ಹೋಗ್ತದೆ. ಹೆಚ್ಚಾಗಿ ಆಗುದು ಹಾಗೆ. ಅದಕ್ಕಾಗಿ ಒಳ್ಳೆ ಪ್ರೇಕ್ಷಕರು ತುಂಬಾ ಇಂಪಾರ್ಟೆಂಟ್ ಯಕ್ಷಗಾನಕ್ಕೆ. ಅದಕ್ಕಾಗಿ ಒಳ್ಳೆ ಕಲಾವಿದರಾಗದಿದ್ರೆ ಒಳ್ಳೆ ಪ್ರೇಕ್ಷಕರಾದ್ರೂ ಆಗ್ಬೇಕು ನನ್ನ ವಿದ್ಯಾರ್ಥಿಗಳು ಅನ್ನೋದು ನನ್ನ ಮೇನ್ ಇಂಟೆನ್ಷನ್. ಮತ್ತೆ ತುಂಬಾ ಒಳ್ಳೆ ಸಂಸ್ಕಾರವಂತರು. ನನ್ಗೆ ಈಗ ನಾನು ಕಾಲೇಜ್ಗಳಲ್ಲೂ ವರ್ಕ್ ಮಾಡಿದವಳು, ಸ್ಕೂಲ್ಗಳಲ್ಲಿ ವರ್ಕ್ ಮಾಡಿದವಳು. ನಾನ್ ನೋಡಿದೇನಲ್ಲ ಈಗಿನ ಜನರೇಷನ್ ಹೇಗಾಗ್ತಿದೆ ಅಂದ್ರೆ, ಮೊದ್ಲೆಲ್ಲ ನಾವು ಟೀಚರ್ಸ್ ಅಂತಂದ್ರೆ ನಮ್ಗೊಂದು ಭಯ ಇರ್ತಿತ್ತು, ಭಕ್ತಿ ಇರ್ತಿತ್ತು. ಹೌದು, ಈಗ ಹಾಗಲ್ಲ. ಈ ಯಾವ ಭಯ ಭಕ್ತಿಯೂ ಇಲ್ಲ, ಸಂಬಂಧವೇ ಇಲ್ಲ. ನೀವ್ ಎಂತದೇ ಪ್ರೊಫೆಸರ್ ಆಗಿರಿ, ಎಂತದೇ ಟೀಚರ್ ಆಗಿರಿ, ಈಗಿನ ವಿದ್ಯಾರ್ಥಿ, ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳೇ ಡೋಂಟ್ ಕೇರ್ ಅವರು. ಆದ್ರೆ ನನ್ನ ಯಕ್ಷಗಾನ ಶಾಲೆ ವಿದ್ಯಾರ್ಥಿಗಳು ಅದು ಎಷ್ಟು ಸಂಸ್ಕಾರವಂತರು, ಎಷ್ಟು ವಿನಯವಂತರು. ಅದೇ ನಾನು ಹೇಳಿದ್ರೆ ನನ್ನ ಮಕ್ಕಳನ್ನ ನಾನೇ ಹೊಗಳ್ಕೊಂಡಾಗೆ ಅದು. ಆದ್ರೆ ಅದು ಸತ್ಯ. ಅದು ಬರೀ ನಾನಲ್ಲ, ಕೆಲವು ಕಡೆ ನಾನು ಕರ್ಕೊಂಡು ಹೋದ್ನಲ್ಲ, ಹೋದಲ್ಲೆಲ್ಲಾ ಹೇಳಿದ್ದಾರೆ ಎಷ್ಟು ಒಳ್ಳೆ ಮಕ್ಕಳು, ಎಷ್ಟು ಒಳ್ಳೆ ಮಕ್ಕಳು. ಅಷ್ಟೇ ಹೇಳಿದ್ರೆ ಸಾಕಲ್ಲ ನಮ್ಗೆ, ಅದೇ ದೊಡ್ಡ ಸಮಾಧಾನ. ವಿದ್ಯೆಗಿಂತಲೂ ಮೊದಲು ಬೇಕಾಗಿದ್ದು ವಿನಯ. ಆಗ್ಲೇ ಅದು ವಿದ್ಯೆಗೆ ಭೂಷಣ. ಅದ್ರಿಂದ ತುಂಬಾ ವಿನಯವಂತರು. ಅದಕ್ಕಾಗಿ ತುಂಬಾ ಹೆಮ್ಮೆ ಇದೆ ಅವ್ರ ಬಗ್ಗೆ. ಖಂಡಿತ ಯಕ್ಷಗಾನ ಕಲಿಸೋದ್ರೆ ಕಷ್ಟದ ಕೆಲಸ ನಿಜವಾಗಿ. ಅದು ಕೂಡ ಆನ್ಲೈನ್ ಅಲ್ಲಿ ನೀವು ಕಲಿಸ್ಬೇಕಾದ್ರೆ ನೀವು ಕೂಡ ಮೊಬೈಲ್ ಇಟ್ಕೊಂಡು ಅಲ್ವಾ ನೃತ್ಯ ಮಾಡಿ ತೋರಿಸ್ಬೇಕು, ಭಾಗವತಿಗೆ ಹಾಡಿ ತೋರಿಸ್ಬೇಕು. ಮತ್ತೆ ಅವರಿಗೆ ವರ್ಕ್ಶಾಪ್ ಗಳಲ್ಲಿ ಬಹಳಷ್ಟು ಅನುಕೂಲ ಆಗ್ತದೆ. ನೀವು ಹೇಳಿದ್ದನ್ನೆಲ್ಲ ಅಲ್ಲಿ ಬಂದವರು ನಿಮ್ಮ ಕಣ್ಣ ಮುಂದೆ ಮಾಡಿದಾಗ ನಿಮ್ಗೆ ಅದು ಒಂಥರ ಪರಿಪೂರ್ಣತೆ. ಮತ್ತೆ ತುಂಬಾ ಜವಾಬ್ದಾರಿ ತಗೊಳ್ಳುವಂತ ವಿದ್ಯಾರ್ಥಿಗಳು. ಅದು ಬೇಕು. ಕ್ಲಾಸ್ ಮಾಡಿದ್ರೆ ಮಾತ್ರ ಬಂದ್ ಕೂರೋದು, ಇಲ್ಲಿದ್ರೆ ಸಂಬಂಧ ಇಲ್ಲ ಅಂತ. ಒಂದೊಮ್ಮೆ ನಾನು ಇಲ್ಲ ಅಂತ ಅಂದ್ರೆ ಅವರಾಗೆ ಎಲ್ಲ ಒಟ್ಟು ಸೇರಿ ಆನ್ಲೈನ್ ಅಲ್ಲಿ ಕ್ಲಾಸ್ ಮಾಡ್ಕೊಳ್ತಾರೆ, ಅವರಾಗೆ ಅಭ್ಯಾಸಗಳನ್ನ ಮಾಡ್ಕೊಳ್ತಾರೆ. ಅವ್ರಕ್ಕಿಂತ ಸಣ್ಣ ಬ್ಯಾಚ್ ಅವ್ರು ಇದ್ರೆ ಸೀನಿಯರ್ ಬ್ಯಾಚ್ ಅವ್ರಿಗೆ ಹೇಳ್ಕೊಡ್ತಾರೆ. ಅಷ್ಟು ಜವಾಬ್ದಾರಿ ಇರುವಂತವ್ರು. ಅದೇ ರೀತಿ ಮೇಡಮ್, ತಾವು ತಮ್ಮ ತಂದೆಯವರ ಬಗ್ಗೆ, ತಮ್ಮ ತಂದೆಯವರ ವೇಷದ ಬಗ್ಗೆ ಅಂದ್ರೆ, ಯಾಕಂದ್ರೆ ಅವ್ರ ಹತ್ರ ನಾವು ಕೇಳೋದು ಸರಿಯಲ್ಲ. ತಂದೆಯವರ ವೇಷದ ಬಗ್ಗೆ ನಿಮ್ಮ ಹತ್ರ ಕೇಳಬೇಕು. ನೀವು ನೋಡಿದ ನಿಮ್ಮ ತಂದೆಯವರು ಅಂದ್ರೆ ಕೊಂಡದಗುಳಿ ರಾಮಚಂದ್ರ ಹೆಗಡೆಯವರು, ಅವರು ಹೇಗೆ, ಅವರ ವೇಷಧಾರಿಕೆ ನಿಮಗೆ ಇಷ್ಟ ಯಾವುದು? ಮತ್ತೆ ನಿಮ್ಮ ನೆಚ್ಚಿನ ಅಪ್ಪ, ಯಾಕಂದ್ರೆ ನಿಮ್ಮ ನೆಚ್ಚಿನ ಗುರುಗಳು ಅವರೇ, ನಿಮ್ಮ ಮಾರ್ಗದರ್ಶಿಗಳು. ಏನೇ ಸಿಟ್ಟಿರ್ಬೋದು, ಎಲ್ಲ ಇರುದೇ. ತಂದೆ ತಾಯಿಯರ್ಲಿ ತಂದೆ ತಾಯಿ ಮತ್ತೆ ಮಕ್ಕಳಲ್ಲಿ ತಂದೆ ಮತ್ತೆ ಮಕ್ಕಳು, ಅದೆಲ್ಲ ಸಣ್ಣ ಪುಟ್ಟದೆಲ್ಲ ಇರುವಂತದ್ದು. ಅದೆಲ್ಲ ಅಂತಂದ್ರೆ ಪ್ರೀತಿ ಇದೆ ಒಳಗಿದೆ. ಅದಿಲ್ಲ ಅಂತ ಅಂದ್ರೆ ಏನ್ ಸಂಸಾರ, ಅದು ನಾಟಕ ಇರ್ತದೆ. ಅದು ಎಲ್ಲ ಸಂಬಂಧದಲ್ಲಿ ಇದೆ ಮೇಡಮ್. ಸಿಟ್ಟು ಬರುದು, ಅದು ರಾಜ್ಯ ಆಗುದು ಎಲ್ಲ ಇರುದೇ. ಅಂದ್ರೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುದು ಮುಖ್ಯ ಅಷ್ಟೇ. ಅವರ ಒಂದು ನಿಮ್ಮಿಂದ ಅವರಿಂದ ನಿಮ್ಗೆ ಅಂದ್ರೆ ಸ್ವಲ್ಪ ವಿರೋಧ ಬಂದ್ರು ಕೂಡ ಅದೀಗ ಪ್ರೀತಿಯಿಂದ ಅವ್ರು ಎದುರಿಸ್ಕೊಂಡು ಬಂದ್ರು. ಅಲ್ಲ, ಉದ್ದೇಶ ಏನು ಅನ್ನೋದು ಮುಖ್ಯ. ಆವಾಗ ಒಳ್ಳೇದಕ್ಕೆ ಹೇಳಿದಾರೆ. ನಂದು ಸಣ್ಣ ಏಜ್, ಅವ್ರು ಯಾವ ಉದ್ದೇಶ ಕೇಳ್ತಾರೆ ಅನ್ನೋದನ್ನ ಅರ್ಥ ನನಗೂ ಇರೋದಿಲ್ಲ. ಜವಾಬ್ದಾರಿ ಅಷ್ಟು ಇರುದಿಲ್ಲ ಅಲ್ಲ, ಅಂದ್ರೆ ನಿಮ್ಗೆ ಅಷ್ಟು ಗೊತ್ತಿರುದಿಲ್ಲ ಪ್ರಪಂಚ ಹೇಗಿದೆ, ಲೋಕ ಹೇಗಿದೆ ನಿಮ್ಗೆ. ಮತ್ತೆ ತಿಳಿಸಿ ಹೇಳುವಂತ ಕ್ರಮ ಅಪ್ಪಂಗೂ ಆಗಷ್ಟು ಗೊತ್ತಿರಲಿಲ್ಲ. ಆದ್ರೆ ಈಗ ಹಾಗಲ್ಲ. ಈಗ ನನಗೂ ಅರ್ಥ ಆಗುವಂತ ಏಜ್ ಇದು. ಅಪ್ಪನಿಗೂ ನನ್ನ ಇಷ್ಟು ವರ್ಷದ ಜರ್ನಿ ಅನ್ನೋ ಸ್ಟ್ರಗಲ್ ಅನ್ನು ನೋಡಿದ್ದಾರೆ ಅವರು. ಅವಳ ಹತ್ರ ಆಗ್ತದೆ ಅನ್ನೋ ಒಂದು ಭರವಸೆ ಬಂದಿದೆ. ಈಗ ಹೇಳ್ತಾರೆ, ನೀ ಯಾವ ಕಾಡಲ್ಲಿ ತಗೊಂಡ್ ಹೋಗ್ಬಿಟ್ರು ನೀನ್ ಆರಾಮ್ ಬದುಕ್ಬೇಕು ಅಂತ ಹೇಳ್ತಾರೆ. ಸತ್ಯ ಆರಾಮಿರ್ತೀರಿ. ಅದೇ ನೀವು ನಿಮ್ಮ ತಂದೆಯವರ ಮೆಚ್ಚುವಂತ ಪಾತ್ರಗಳು ಯಾವ್ದು ಮೇಡಮ್? ಮತ್ತೆ ಅವರ ಅದೇ ಅವರ ಯಕ್ಷಗಾನ ಪಯಣದ ಬಗ್ಗೆ ಒಂದೆರಡು ಮಾತು. ಈಗ ತಂದೆಯವ್ರ ಬಗ್ಗೆ ತಂದೆಯವ್ರು ಹೇಳ್ಕೊಂಡ್ರು ಅದು ಒಂದ್ ರೀತಿ
ಮುಜುಗರದ ವಿಷಯ. ತಂದೆಯವ್ರ ಮಗಳಾಗಿ ನಾನು ಹೇಳಿದ್ರು ಅದು ಮುಜುಗರದ ವಿಷಯ. ಹಾಗಾದ್ರೆ ನಮ್ಮ ಪ್ರೇಕ್ಷಕರಿಗೆ ಯಾರು ಹೇಳೋದು ಅಲ್ವಾ? ನಾವೇ ನಾನು ಹೇಳುವಾಗ ಇಲ್ಲ. ನೀವು ನೀವು ಮೆಚ್ಚುವಂತ ವಿಷಯಗಳು ಅದನ್ನೇ ತಿಳಿಸಿ ಮಾಡಿ. ನೀವು ಪಾತ್ರಗಳು ಯಾವ್ದೆಲ್ಲ ಇಷ್ಟ ಆಗುತ್ತೆ ನಿಮ್ಗೆ? ಅಲ್ಲ, ನಾನು ಅವ್ರ ಮುಂದೆ ಅಭಿನಯಿಸಿದಿರಿ. ನಾನು ಮೆಚ್ಚುವಂತ ವಿಷಯಗಳನ್ನ ಹೇಳಿ ಕೆಲವೊಮ್ಮೆ ವಾದ ವಿವಾದಗಳಿಗೆ ಸಿಕ್ಕಾಕೊಳ್ಳೋದು ಜಾಸ್ತಿ. ಅದು ನನ್ನ ತಂದೆಯವರ ಬಗ್ಗೆ ನಾನು ಇಷ್ಟಪಡುವಂತ ವಿಷಯ ಅಂತ ಹೇಳಿದ್ರೆ ನೋಡೋರಿಗೆ ಕೆಲವೊಮ್ಮೆ ಅದು ಕಷ್ಟ ಆಗ್ತದೆ. ತಂದೆ ಬಗ್ಗೆನೆ ಹೇಳ್ಕೊಳ್ತಾಳೆ ಅಂತ. ಇರ್ತಾರೆ ಎಲ್ಲ ಪ್ರಪಂಚ ಅಂದ್ಮೇಲೆ ಎಲ್ಲ ರೀತಿಯ ಜನ. ನಿಮ್ಮ ತಂದೆಯವರು ಹೌದು, ಅದೇ ಕಲಾವಿದರು, ಉತ್ತಮ ಕಲಾವಿದರು. ಅವ್ರ ಬಗ್ಗೆ ನಾವು ಕೂಡ ಮಾತಾಡೋದ್ರೆ ನೀವು ಮಾತಾಡಿದ್ರೆ ಅದಕ್ಕೊಂದು ತೂಕ ಇದೆ ಅಷ್ಟೇ. ಅದೇ ನನ್ನ ಬದುಕಿಗೆ, ನನ್ನ ಯಕ್ಷಗಾನದ ಬದುಕಿಗೆ ಇನ್ಸ್ಪಿರೇಷನ್ 100% ನನ್ನ ತಂದೆಯವರು. ಅದ್ರ ಮಟ್ಟಿಗೆ ಮಾತಿಲ್ಲ. ಅವರ ಪ್ರತಿ ಒಂದು ವೇಷಗಳಿಂದಲೂ ನಾನು ಪ್ರಭಾವಿತಳಾದವಳೆ. ಚಿಕ್ಕವಳಿದ್ದಾಗಿಂದ ಅವರ ಹನುಮಂತ, ಕೃಷ್ಣ, ಈಶ್ವರ, ರಾಮ, ರಾವಣ, ಹರಿಶ್ಚಂದ್ರ, ಶಿಥಿಲ, ಅನೇಕ ಪಾತ್ರಗಳು, ಭಾವುಕ, ಅನೇಕ ಪಾತ್ರಗಳನ್ನು ನೋಡಿ ನಾನು ಇನ್ಸ್ಪೈರ್ ಆದವಳು. ಆದ್ರಿಂದ ಅವರು ಹೇಗೆ ಅಂತಂದ್ರೆ ಪ್ರತಿನಿತ್ಯವೂ ಅಧ್ಯಯನ ಮಾಡುವಂತವ್ರು. ಅವ್ರ ಎದುರಿಗೆಲ್ಲ ನನ್ನ ಅಧ್ಯಯನ ಏನು ಅಲ್ಲ. ಅಂದ್ರೆ ನನ್ಗೆ ಪ್ರೊಫೆಷನ್ ಬೇರೆ ಇರೋದ್ರಿಂದ ನನ್ಗೆ 100% ಯಕ್ಷಗಾನಕ್ಕೆ ನನ್ ಕೊಡ್ಲಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗಲ್ಲ ನನಗೆ. ಯಾಕಂದ್ರೆ ನನ್ ಪ್ರೋಗ್ರಾಮ್ ಮುಗಿಸ್ತಾನೆ ಹೋಗಿ ಜಾಬಿಗೆ ಹೋಗ್ಬೇಕು. ಇವಾಗ ಮತ್ತೆ ಜಾಬ್ ಜೊತೆ ಸ್ಟಡೀಸ್ ಅನ್ನು ಮಾಡ್ತಾ ಇದ್ದೇನೆ. 1000 ಕಡೆ ಕಾಲ ಹಾಕೊಂಡಿದ್ದೇನೆ ನಾನು. ಅದಕ್ಕಾಗಿ ಅವರಷ್ಟು 100% ಅಧ್ಯಯನವನ್ನ ನನ್ಗೆ ಮಾಡ್ಲಿಕ್ಕೆ ಆಗ್ತಾ ಇದೆ. ಆದ್ರೆ ಅವರು ಇವತ್ತಿನ ತನಕ ಮಾಡಿದ್ದೇ ಪಾತ್ರಗಳೇ ಆಗಿರ್ಲಿ, ಅವ್ರು ಅದಕ್ಕೆ ಹೊಸತ್ ಏನ್ ಕೊಡ್ಬಹುದು, ಅದರಿಂದ ಏನ್ ಸಂದೇಶ ಕೊಡ್ಬೋದು ಜನರಿಗೆ, ತುಂಬಾ ಅಧ್ಯಯನಶೀಲ ಅವರು. ಆದ್ರಿಂದ ನಾನಂತೂ ದುಷ್ಟಕೃತ್ಯವಿಗೆ ಹೋಗುವುದಿಲ್ಲ. ಎಂತ ಮಾತನ್ನ ಹೇಳ್ತಾ ಇದ್ದೀರಿ? ನೀನು ಹೋಗುವುದು ಬೇಡ. ಮತ್ತೆ ಮತ್ತೆ ಅದೇ ಮಾತನ್ನ ಆಡಬೇಡಿ ಪ್ರಭು. ಶಿವವಾಕ್ಯವನ್ನು ನೀವು ಸತ್ಯವನ್ನೇ ನುಡಿಯಬೇಕಂತಿಲ್ಲ ಪ್ರಭು. ನೀವು ಹೇಳಿದ್ದೇ ಸತ್ಯವಾಗ್ತದೆ, ಹೇಳಿದ್ದೇ ದಿಟವಾಗುತ್ತದೆ. ಹೋಗಬೇಡ ಎನ್ನುವ ಒಂದು ಮಾತನ್ನ ಬಿಟ್ಟು ಬೇರೆ ಏನನ್ನಾದ್ರೂ ಹೇಳಿ ಪ್ರಭು. ಪ್ರಭು, ಒಮ್ಮೆ ಅರ್ಥ ಮಾಡಿಕೊಳ್ಳಿ. ಕೇವಲ ದೇಹ ಮಾತ್ರ ಇಲ್ಲಿ ಉಳಿದಿದೆ. ಈ ಶಿವೆಯ ಮನಸ್ಸು ಈಗಾಗಲೇ ಪ್ರಾಚೀನ ಬರಹೆಯನ್ನು ಸೇರಿ ಆಗಿದೆ ಪ್ರಭು, ಸೇರಿ ಆಗಿದೆ. ನಿಲ್ಲದು ಮನವಲ್ಲಿ ಪೋಗದೆ, ನಿಲ್ಲದು ಮನವಲ್ಲಿ ಪೋಗದೆ, ಪ್ರಾಣದೊಲ್ಲಭ ಕಳುಹಿಸಲಾಗದೆ, ನಿಲ್ಲದೆ ಬಗೆ ನಾಳೆ ಎಂಬಳು ಪತಿಗಲ್ಲವ ಪಿಡಿದು ಮುದ್ದಿಸುವಳು. ನಿಲ್ಲದೆ ಬಗೆ ನಾಳೆ ಎಂಬಳು ಪತಿಗಲ್ಲವ ಪಿಡಿದು ಮುದ್ದಿಸುವಳು. ನಿಲ್ಲದು ಮನವಲ್ಲಿ ಪೋಗದೆ, ಪ್ರಾಣದೊಲ್ಲಭ ಕಳುಹಿಸಲಾಗದೆ, ನಿಲ್ಲದೆ ಬಗೆ ನಾಳೆ ಎಂದಳು ಪತಿಗಲ್ಲವ ಪಿಡಿದು ಮುದಿಸುವಳು. ಇನಿಯ